ಆಬ್ವಿಯಸ್ಲಿ ರೆಸಿಡೆನ್ಸಿ ರೋಡ್ ತುಂಬ ಆಸೆ ಇತ್ತು ಎಮ್ ಜಿ ರೋಡಲ್ಲಿ ಒಂದು ಮಾಡಬೇಕು ಅಂತ ಅವಾಗಿಂದನು. ಬಿಕಾಸ್ ನಾನು ಫಸ್ಟ್ ಬೆಂಗಳೂರು ಬಂದಾಗ ಇಲ್ಲೇ ಇದೇ ಕಂಪ್ನಿಗೆ ಜಾಬ್ಗಂತ ಬಂದಿದ್ದೆ. ರಿಜೆಕ್ಟ್ ಆಗಿದ್ದು ಫಸ್ಟ್ ರೌಂಡಲ್ಲೇ. ಅದೇ ಕಂಪ್ನಿ ಎದುರುಗಡೆ 18ನೇ ಬ್ರಾಂಚ್ ಓಪನ್ ಮಾಡ್ತಿದ್ದೀವಿ. ತುಂಬ ಖುಷಿ ಇದೆ. ನೋಡ್ಬೇಕು ಹೆಂಗೆ ನಡೆಯುತ್ತೆ ಅಂತೇಳಿ. ಈ ಬ್ರಾಂಚ್ ಅಂದರೆ ಹೈಲೈಟ್ ಏನಾದರೂ ಇಲ್ಲಿ ಅಂದರೆ ಬಾಕಿ ಬ್ರಾಂಚಲ್ಲಿ ಸಿಗುವಂಥ ಐಟಮ್ಸ್ ಸಿಗುತ್ತಾ ಅಥವಾ ಇಲ್ಲಿ ಆ್ಯಡ್ ಮಾಡಿರೋದು ಆ ಥರ? ಇಲ್ಲ, ಇಲ್ಲಿ ಸ್ವಲ್ಪ ಮಟನ್ ಬಿರಿಯಾನಿ ಚೇಂಜ್ ಮಾಡಿದ್ದೀವಿ. ಆಮೇಲೆ ಮಾರ್ನಿಂಗ್ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದೀವಿ. ಫ್ರೈಡೇ ಸ್ಯಾಟರ್ಡೇ ಸಂಡೇ 2 o'clock-ಇಂದನೇ 3 ಡೇಸು 24/7 ಓಪನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಕಮಿಂಗ್ ಡೇಸು ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಡೇ ಮಾತ್ರ ನಾರ್ಮಲ್ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಮಾರ್ನಿಂಗ್ ಮಾತ್ರ ಬೇರೆ ಬಿರಿಯಾನಿ, ಹೊಸಕೋಟೆ ಥರ ಸ್ಟೈಲಲ್ಲಿ ಬಿರಿಯಾನಿ ಸರ್ವ್ ಮಾಡೋಣ ಅಂತ ಇದ್ದೀವಿ. ಸರ್ ಓಪನ್ ಆಗಿದೆ, ಏನೋ ಆಫರ್ಸ್ ಏನೋ ಇದೆಯಾ? 1 month 2 months ಈ ಥರ ಏನಾದ್ರು ಹೊಸದಾಗಿ ಬ್ರಾಂಚ್ ಓಪನ್ ಆಗಿದೆ ಅಂತ? ಇಲ್ಲ, ಆಫರ್ ಅಂತ ಏನಿಲ್ಲ. ಅದೇ ಮಾರ್ನಿಂಗ್ ಬಿರಿಯಾನಿ ಬೈ ಒನ್ ಗೆಟ್ ಒನ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ 1 month ಮಾರ್ನಿಂಗ್ ಬಿರಿಯಾನಿ ಫ್ರೈಡೇ ಸ್ಯಾಟರ್ಡೇ ಸಂಡೇ 1 o'clock-ಗೆ ಓಪನ್ ಆಗುತ್ತೆ. 1:30 to 2 7 o'clock ತನಕ ಇರುತ್ತೆ. ಬೈ ಒನ್ ಗೆಟ್ ಒನ್ ಕೊಡ್ತೀವಿ ಮಟನ್ ಬಿರಿಯಾನಿ. ಸರ್ ಇಷ್ಟು 18 ಬ್ರಾಂಚಲ್ಲಿ ಯಾವುದು ತುಂಬ ಚೆನ್ನಾಗಿ ನಡೀತಿದೆ? ಮೈಸೂರು ಚೆನ್ನಾಗಿ ನಡೀತಾ ಇದೆ, ಜಯನಗರ ಚೆನ್ನಾಗಿ ನಡೀತಾ ಇದೆ, ಇಂದಿರಾನಗರ ಚೆನ್ನಾಗಿ ನಡೀತಾ ಇದೆ, ಕಲ್ಯಾಣ ನಗರ ಚೆನ್ನಾಗಿ ನಡೀತಾ ಇದೆ, ಶಿವಣ ಓಪನ್ ಮಾಡಿದ್ದೆಲ್ಲ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅವ್ರ ಆಶೀರ್ವಾದ ಇಲ್ಲಿ ತನಕ ಬಂದಿದ್ದೀವಿ. ಇನ್ನು ಮುಂದೆನೂ ಚೆನ್ನಾಗಿ ನಡೆಯುತ್ತೆ ಅಂತ. ಎಲ್ಲ ಕಡೆ ಹೆಂಗೆ ಸಪೋರ್ಟ್ ಮಾಡಿದ್ದೀರಾ, ಇಲ್ಲೂ ಕೂಡ ಹಂಗೆ 18ನೇ ಬ್ರಾಂಚ್ ನಮಗೂ ಸಪೋರ್ಟ್ ಮಾಡಿ. ರೆಸಿಡೆನ್ಸಿ ರೋಡು ತುಂಬ ಜನ ನಮಗೆ ಎಲ್ಲ ಕಡೆ ಹೋದಲ್ಲೆಲ್ಲ ಎಲ್ಲ ಔಟ್ಲೆಟಿಗೆ ಬಂದರೆ ಕಸ್ಟಮರ್ ಒಂದು ಎಮ್ ಜಿ ರೋಡಲ್ಲಿ ಮಾಡಿ ಯಾವುದು ಹೋಟ್ಲು ಊಟ ಇಲ್ಲ, ನಾನ್ ವೆಜ್ ಇಲ್ಲ ಅಂತ ಇದ್ರು. ತುಂಬ ಜಾಗ ಹುಡುಕ್ತಾ ಇದ್ವಿ. ಬೆಸ್ಟ್ ಟೈಮಲ್ಲಿ ಒಳ್ಳೆ ಪ್ಲೇಸಲ್ಲಿ ಜಾಗ ಸಿಕ್ಕಿದೆ. ರಿಟ್ಸ್ ಕಾರ್ಲ್ಟನ್ ಆಪೋಸಿಟೇ ಇದೆ. ಎಲ್ಲರೂ ಬನ್ನಿ, ಇಲ್ಲೂ ಆಶೀರ್ವಾದ ಮಾಡಿ ಒಳ್ಳೆ ರೀತಿಯಲ್ಲಿ ಫುಡ್ ಸರ್ವ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಭೂಮಿ ಶೆಟ್ಟಿ ಆ್ಯಂಡ್ ಯುವ ರಕ್ಷಿತ್ಗೆ ಬಂದು ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.